ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತಾರಲ್ವಾ. ತಮ್ಮಲ್ಲಿ ನೋಡಿದ್ಮೇಲೆ ನಿಮ್ಗೆ ಯಾವೊಂದು ಟಾಪಿಕ್ ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ನಾಳೆಯ ದಿನ ಭಾನುವಾರ ಇದೆ ಅಲ್ವಾ. ನಾಳೆ ದಿನ ಭಾನುವಾರ ದಿನ ಅಷ್ಟಮಿ ತಿಥಿ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಾನೆ ಹೇಳ್ಬೋದು. ನಾಳೆ ಸಾಯಂಕಾಲ ಅಂದ್ರೆ ಅಷ್ಟಮಿ ತಿಥಿಯ ದಿನದಂದು ನಾಳೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಅಂದ್ರೆ 7 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ಇದೊಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇದ್ರು ಅಂದ್ರೆ ಏನೇ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು. ಅದೃಷ್ಟ ಅನ್ನೋದು ಹಣ ಅದೃಷ್ಟ ಒಲಿದು ಬರುತ್ತೆ. ನಿಮ್ ಕೈಯಲ್ಲಿ ಹಣ ನಿಲ್ಲುವಂತಹ ಒಂದು ಯೋಗಕಾರಕವಾದಂತಹ ಒಂದು ಯೋಗನೇ ನಿಮ್ದಾಗುತ್ತೆ ಅಂತಾನೆ ಹೇಳ್ಬೋದು. ಬರೀ ಹಣಕ್ಕೆ ಸಂಬಂಧಿಸಿದ ಯಾವುದೇ ಒಂದು ದೋಷ ಇದ್ರೂ ಸಂಪೂರ್ಣವಾಗಿ ಇದರಿಂದ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ ಒಂದು ಪರಿಹಾರನ ನೀವು ನಾಳೆ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕ್ಕೆ ಬಂದಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಜೊತೆಯಲ್ಲಿ ಕೈಯಲ್ಲಿ ಹಣ ಉಳಿಯುತ್ತೆ, ಮತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಾನೆ ಹೇಳ್ಬೋದು. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶನ ಕಾಣ್ತೀರಾ. ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು ಕಷ್ಟಗಳು ಎಲ್ಲವನ್ನು ಸಹ ನೀವು ಸಂಪೂರ್ಣವಾಗಿ ದೂರ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಬರೀ ಒಂದು ಅಂದ್ರೆ ನಿಮ್ಮ ಸಮಸ್ಯೆಗಳು ಅಂದ್ರೆ ಬರೀ ಇದನ್ನ ಮಾತ್ರ ನೀವು ಬಗೆಹರಿಸ್ಕೊಳ್ಳೋದಲ್ಲ, ಬರೀ ಹಣಕಾಸಿಗೆ ಸಂಬಂಧಪಟ್ಟಿದಂತಹ ಸಮಸ್ಯೆಗಳು ಮಾತ್ರ ಬಗೆಹರಿದಲ್ಲ. ಈ ಒಂದು ರೆಮಿಡಿಯಿಂದ ನಿಮಗೆ ಒಂದು ತುಂಬಾನೇ ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಇದು. ಈ ಒಂದು ರೆಮಿಡಿಯಿಂದ ನಿಮ್ಗೆ ನರದೃಷ್ಟಿ ಆಗಿರ್ಬೋದು, ಕಣ್ಣಿನ ದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ದೋಷಗಳಾಗಿರ್ಬೋದು, ಯಾವುದೇ ಒಂದು ರೀತಿಯಾದಂತಹ ನಿಮ್ಮ ಮನೆ ಮೇಲೆ ಅವರ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ರಾಗಿರ್ಬೋದು, ಇಲ್ಲ ನೀವು ಯಾವ್ದಾದ್ರು ಕೆಲಸ ಮಾಡಕ್ ಹೋಗ್ತಾ ಇದ್ರೆ ನಿಮ್ಗೆ ಯಶಸ್ಸು ಕಾಣ್ತಾ ಇಲ್ಲ, ಬರೀ ದೃಷ್ಟಿಗಳೇ ಹೆಚ್ಚಾಗಿದೆ ನಮ್ಮ ಮನೆಯಲ್ಲಿ ಅಂತ ನೀವು ಹೇಳೋದಾಗಿರ್ಬೋದು. ಇಂಥ ಹಲವಾರು ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ಚಿಕ್ಕ ಅಂದ್ರೆ ತಂತ್ರ ಪರಿಹಾರ ಇದು ಅಂತಾನೆ ಹೇಳ್ಬೋದು. ಇದು ಭಾನುವಾರ ದಿನ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಅಂತ ನಮ್ಗೆ ಪರಿಹಾರ ಶಾಸ್ತ್ರದಲ್ಲಿ ನಮ್ಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಭಾನುವಾರ ದಿನ ನೀವು ಈ ಒಂದು ಚಿಕ್ಕ ತಂತ್ರದ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾನೇ ಒಂದು ಒಳಿತಾನೆ ಕಾಣ್ತೀರಾ ಅಂತ ಹೇಳಿ ನಮ್ಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಚಿಕ್ಕ ತಂತ್ರ ಪರಿಹಾರಗಳು ಅಂದ್ರೆ ಹಿಂದಿನ ಕಾಲದ ನಮ್ಮ ಹಿರಿಕರು ಸಹ ಈ ಒಂದು ರೆಮಿಡಿನ ಮಾಡ್ತಾ ಇದ್ರಂತೆ. ಹಾಗಾಗಿ ಅವರು ಒಂದು ಒಳಿತನ್ನು ಕಂಡುಕೊಂಡು ಇನ್ನ ಮನುಷ್ಯನ ಏಳಿಗೆಗಾಗಿನೇ ತಿಳಿಸ್ಕೊಟ್ಟಿರುವಂತಹ ಒಂದು ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವು ನೋಡಿ, ನಾನು ನಿಮ್ಗೆ ಇಲ್ಲಿ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ. ನೀವು ಕಪ್ಪು ಸಾಸಿವೆಯಿಂದನೂ ಮಾಡ್ಕೋಬಹುದು, ಇಲ್ಲ ಬಿಳಿ ಸಾಸಿವೆಯಿಂದನೂ ಮಾಡ್ಕೋಬಹುದು. ನಾಳೆಯ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನೀವು ನೋಡಿ ಬಿಳಿ ಸಾಸಿವೆಯಿಂದನಾರು ಮಾಡ್ಕೊಳ್ಳಿ, ಕಪ್ಪು ಸಾಸಿವೆಯಿಂದನಾರು ಮಾಡ್ಕೊಳ್ಳಿ. ಒಟ್ಟು ಸಾಸಿವೆಯಿಂದ ಈ ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಿ. ಹಣ ನಿಮ್ಮನ್ನೇ ಹುಡಿಕೊಂಡು ಬರುತ್ತೆ, ಅದೃಷ್ಟ ಒಲಿದು ಬರುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಹಣ ವೃದ್ಧಿಸುತ್ತೆ, ಮತ್ತೆ ಆಕಸ್ಮಿಕವಾದಂತಹ ಒಂದು ಧನ ಲಾಭವೇ ನಿಮ್ಗಾಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ. ಮತ್ತೆ ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ಸಾಸಿವೆ ರೆಮಿಡಿ ತುಂಬಾನೇ ಪವರ್ಫುಲ್ ಆಗಿ ನಿಮ್ಮ ಕಷ್ಟಗಳು ಯಾವುದೇ ಇದ್ರೂ ಕ್ಷಣಾರ್ಥದಲ್ಲೇ ನಿವಾರಣೆ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ರೆಮಿಡಿನ ನೀವು ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಕ್ಷಣಾರ್ಥದಲ್ಲೇ ನೀವು ಹಲವಾರು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ. ಅಂದ್ರೆ ಮನೆಯಲ್ಲಿ ದಿನದಿಂದ ದಿನಕ್ಕೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ, ಹಣ ವೃದ್ಧಿಯಾಗುತ್ತೆ, ನಾನಾ ಮೂಲಗಳಿಂದ ಹಣ ಬರುತ್ತೆ, ಮತ್ತೆ ಧನವನ್ನು ಆಕರ್ಷಣೆ ಮಾಡುವಂತಹ ಒಂದು ಯೋಗಕಾರಕವಾದಂತಹ ಒಂದು ಒಳ್ಳೆಯ ಸೂಪರ್ ಆಗಿರುವಂತಹ ಒಂದು ತಂತ್ರ ಪರಿಹಾರ ಇದ್ದು ಅಂತಾನೆ ಹೇಳ್ಬೋದು. ನೀವೇ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್, ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬಹುದು. ಅಂದ್ರೆ ನಾಳೆ ದಿನ ಭಾನುವಾರ ಅಷ್ಟಮಿ ತಿಥಿ ಬಂದಿದೆ. ಈ ಅಷ್ಟಮಿ ತಿಥಿ ದಿನ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಪ್ರತಿಯೊಬ್ರು ಮಾಡ್ತೀರಾ ಅಲ್ವಾ. ಮಾಡಿದ ನಂತರ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅಂದ್ರೆ ನಾಳೆ ದಿನ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಲಕ್ಷ್ಮಿ ಮತ್ತು ವಿಷ್ಣುವಿನ ನೀವು ಆರಾಧನೆ ಮಾಡ್ತೀರಾ ಅಲ್ವಾ. ಲಕ್ಷ್ಮಿ ಮತ್ತು ವಿಷ್ಣುವಿನ ಆರಾಧನೆ ಮಾಡುವಾಗ
ಲಕ್ಷ್ಮೀ ಮಾತೆಗೆ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ಕೆಲಸನ ಅಂದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ. ಹಲವಾರು ರೀತಿಯ ಸಮಸ್ಯೆಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು ಒಂದು ಸುಖಕರವಾದಂಥ ಒಂದು ನೆಮ್ಮದಿ ಜೀವನನೇ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ನಾಳೆ ದಿನ ಅಂದರೆ ಈಗ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ಕೆಲವೊಂದು ಸಲ ನಿಮಗೆ ಏನಾಗ್ಬಿಡುತ್ತೆ ಅಂತಂದರೆ ಕಷ್ಟಪಟ್ಟು ದುಡಿತೀರಾ, ಕಷ್ಟಪಟ್ಟು ದುಡ್ದಂಥ ಹಣ ನಿಮಗೆ ಕೈಯಲ್ಲಿ ನಿಲ್ದೇನೆ ಅಂದರೆ ಈಗ ದುಡ್ಕೊಂಡು ಇವತ್ತು ತಂದಿರ್ತೀರಾ, ಆಗಲೇ ನಾಳೆ ಬೆಳಿಗ್ಗೆಗೇನೆ ಅದು ನಿಮ್ಮ ಕೈಯಲ್ಲಿ ಹಣ ಉಳಿಯಲ್ಲ. ಅಂದರೆ ಆ ಒಂದು ಸಮಸ್ಯೆ ಆಗಿರ್ಬೋದು, ಈ ಒಂದು ಸಮಸ್ಯೆ ಆಗಿರ್ಬೋದು, ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ ಅಲ್ವಾ. ಎದುರಾಗ್ತಾ ಇದ್ದಾಗ ನೀವೇನು ಮಾಡ್ತೀರಾ, ಈಗ ತಗೊಳ್ಳೋಂಥ ಸ್ಯಾಲ್ರಿ ಅಮೌಂಟು ಜಾಸ್ತಿ ಇದ್ದಾಗ ನಮ್ಮ ಜೀವನ ಮಾಡೋಕ್ಕೆ ನಮಗೆ ಆ ಹಣ ಸಾಕಾಗುತ್ತೆ. ಆದರೆ ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ನಾವು ತಗೊಳ್ಳುವಂತಹ ಒಂದು ಅಂದರೆ ಸ್ಯಾಲ್ರಿ ಅಮೌಂಟು ಕಡಿಮೆ ಅಂದರೆ ಖರ್ಚು ಜಾಸ್ತಿ ಆಗಿದೆ. ಅಂತಹ ಒಂದು ಸಂದರ್ಭ ಈಗಿನ ಜನ್ರೇಷನಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ನಾವು ದುಡ್ದು ನೀವು ಹಣ ತಂದಿರ್ತೀರಾ ಅಲ್ವಾ, ಆಗ ಇವತ್ತು ನೈಟ್ ತಂದಿರ್ತೀರಾ, ಬೆಳಿಗ್ಗೆ ಆಗೋಷ್ಟರಲ್ಲಿ ನಿಮ್ಮ ಕೈಲಿ ₹1 ಉಳಿಯಲ್ಲ. ಆ ಒಂದು ಸಮಸ್ಯೆ ಆಗಿರ್ಬೋದು, ಈ ಒಂದು ಸಮಸ್ಯೆ ಆಗಿರ್ಬೋದು, ಆ ರೀತಿ ನೀವು ಸಮಸ್ಯೆಗಳಿಗೆ ಹಣ ನೀವು ಖರ್ಚು ಮಾಡುವಂಥ ಸನ್ನಿವೇಶ ಸಂದರ್ಭ ಬಂದೇ ಬರುತ್ತೆ ಅಲ್ವಾ. ಅಂತಹ ಸಂದರ್ಭದಲ್ಲಿ ಆಗ ನೀವೇನು ಮಾಡ್ತೀರಾ, ಯೋಚನೆ ಕೂತ್ಕೋತೀರಾ, ನೋಡಿ ಈ ನಿನ್ನೆ ತಾನೇ ದುಡ್ಡು ತಂದಿದ್ದೀವಿ, ಆಗಲೇ ಬೆಳಿಗ್ಗೆಗೆ ಈಗ ದುಡ್ಡೇ ಇಲ್ಲ ಕೈಯಲ್ಲಿ, ಅದೇ ಕೊಟ್ಟೆ ಇದಕ್ಕಷ್ಟು ಖರ್ಚಾಯಿತು, ಅದಕ್ಕಷ್ಟು ಖರ್ಚಾಯಿತು ಅಂತ ಅಂದ್ಕೊಂಡು ನೀವು ತುಂಬಾ ಯೋಚನೆ ಮಾಡಿಕೊಂಡು ಏನು ಮಾಡ್ತೀರಾ, ಸಾಲಕ್ಕೆ ಕೈ ಹಾಕ್ತೀರಾ ಅಲ್ವಾ. ನೀವು ಸಾಲಕ್ಕೆ ಕೈ ಹಾಕಿದಾಗ ಸಾಲ ಏನೋ ಸಿಗುತ್ತೆ, ಆದರೆ ಸಾಲದ ಋಣ ನಿಮ್ಮ ಮೇಲೆ ಬಿದ್ದೇ ಬೀರುತ್ತೆ. ಇನ್ನು ಆ ಸಾಲ ತೀರ್ಸೋಕ್ಕೆ ಇನ್ನೆಷ್ಟು ದಿನ ಆಗುತ್ತೋ, ಆ ಸಾಲ ಇನ್ಯಾವ ರೀತಿ ತೀರ್ಸೋದಂತ ಆ ಸಾಲ ತೀರ್ಸೋಕ್ಕೂ ಸಹ ನೀವು ಯೋಚನೆ ಮಾಡ್ಕೊಂಡು ಶುರು ಮಾಡ್ತೀರಾ. ಅಂತಹ ಒಂದು ಸಂದರ್ಭದಲ್ಲಿ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರವನ್ನು ಮಾಡಿ ನೋಡಿ ಫ್ರೆಂಡ್ಸ್, ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳೇ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಮಾಡಿದ ಕ್ಷಣಾರ್ಥದಲ್ಲೇ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಇದು, ಅಂದರೆ ಸಾಸಿವೆಯ ರೆಮಿಡಿ ಅಂತಲೇ ಹೇಳ್ಬೋದು. ಸಾಸಿವೆನ ನಾವು ಅಡಿಗೆಗೂ ಸಹ ಬಳಸ್ತೀವಿ ಅಲ್ವಾ, ಅಡಿಗೆಯಲ್ಲಿ ಒಗ್ಗರಣೆ ಹಾಕಕ್ಕೂ ಸಹ ನಾವು ಸಾಸಿವೆನ ಬಳಸ್ತೀವಿ, ಮತ್ತು ಕೆಲವೊಂದು ತಂತ್ರಗಾರಿಕೆಗಳಲ್ಲೂ ಸಹ ಸಾಸಿವೆನ ಬಳಸ್ತೀವಿ ಅಲ್ವಾ. ಮತ್ತು ಕೆಲವೊಂದು ತಂತ್ರಗಾರಿಕೆಗಳಲ್ಲೂ ಸಹ ಸಾಸಿವೆನ ಬಳಸ್ಕೊಂಡು ನಾವು ಒಂದು ಒಳ್ಳೆ ರಿಸಲ್ಟ್ನ ಕಾಣ್ತೀವಿ ಅಂತ ಅಂದಮೇಲೆ ಈಗ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಅದೊಂದೇ ಅಲ್ಲ, ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾಳೆಯ ದಿನ ಭಾನುವಾರ ದಿನ ಅಷ್ಟಮಿ ತಿಥಿ ಇದೆ ಅಲ್ವಾ. ಅಷ್ಟಮಿ ತಿಥಿ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಲಕ್ಷ್ಮೀ ಮಾತೆಯನ್ನ ನೆನೆದು ಲಕ್ಷ್ಮೀ ಮಾತೆಯನ್ನ ಆರಾಧನೆ ಮಾಡಿ ನೀವು ಇದೊಂದು ಚಿಕ್ಕದಾದಂಥ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವೀಗ ಅದು ರೆಮಿಡಿ ಹೇಗೆ ಮಾಡೋದು ಅಂತ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ಏನು ಮಾಡಬೇಕು ಅಂತಂದರೆ ನಾಳೆ ದಿನ ಸಾಯಂಕಾಲ ನೀವು 7 ಗಂಟೆಯಿಂದ 9 ಗಂಟೆ ಒಳಗಡೆ ಬೇಕಾದ್ರೆ ನೀವು ಇದನ್ನ ಮಾಡ್ಕೋಬಹುದು. ನೀವು ಮಾಡುವಂಥ ಸಮಯದಲ್ಲಿ ನೀವು ನೋಡಿ, ನಾನು ನಿಮಗೆ ಗಾಜಿನ ಒಂದು ಬಟ್ಟಲನ್ನ ತೋರಿಸ್ತಾ ಇದ್ದೀನಿ, ಅಂದರೆ ಗಾಜಿನ ಒಂದು ಅಂದರೆ ಪ್ಲೇಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ರೀತಿ ಇರುವಂಥ ಒಂದು ಗಾಜಿನ ಒಂದು ಪ್ಲೇಟ್ನ ತೆಗೆದುಕೊಳ್ಳಿ. ಇದಕ್ಕೆ ಗಾಜಿನ ಪ್ಲೇಟೇ ತೆಗೆದುಕೊಳ್ಬೇಕು ಅಂತ ಏನಿಲ್ಲ, ನೀವು ಮಣ್ಣಿಂದಾದ್ರೂ ತಗೋಬಹುದು, ಸ್ಟೀಲ್ ಆದ್ರೂ ತಗೋಬಹುದು, ಇಲ್ಲ ಒಂದು ಅಂದರೆ ತಾಮ್ರದಾದ್ರೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ಆದರೆ ನೀವು ಸ್ಟೀಲ್ದ ತಟ್ಟೆ ಆಗಿರ್ಬೋದು, ಇಲ್ಲ ಒಂದು ಯಾವ್ದಾದ್ರು ಬೇರೆ ಅಂದರೆ ಸ್ಟೀಲ್ದಾಗಿರ್ಬೋದು, ಅಕಸ್ಮಾತ್ ಏನಾದ್ರು ನೀವು ಸ್ಟೀಲ್ ತಗೋತೀವಿ ಅಂತಂದರೆ ನೀವು ಆದಷ್ಟು ಹೊಸ ತಟ್ಟೆನ ತೆಗೆದುಕೊಳ್ಬೇಕು. ಯಾಕೆ ಅಂತಂದರೆ ಅದನ್ನು ನೀವು ಉಪಯೋಗಿಸಬಾರ್ದು, ಅಂದರೆ ಅದರಲ್ಲಿ ಊಟ ಮಾಡಿ ಎಂಜಿಲಾಗಿರಬಾರ್ದು. ಅಂತಹ ಹೊಸದಾದಂಥ ಒಂದು ಪ್ಲೇಟ್ನ ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಗಾಜಿನ ಪ್ಲೇಟ್ ಇದೆ, ನೀವು ಈ ರೀತಿ ಇರುವಂಥ ಒಂದು ಗಾಜಿನ ಒಂದು ಪ್ಲೇಟ್ನ ತೆಗೆದುಕೊಂಡು ನೀವು ಕಪ್ಪು ಸಾಸಿವೆನಾದ್ರೂ ತಗೋಬಹುದು, ಇಲ್ಲ ಬಿಳಿ ಸಾಸಿವೆನಾದ್ರೂ ತಗೋಬಹುದು. ತೆಗೆದುಕೊಂಡು ನೋಡಿ 1 ಸ್ಪೂನಷ್ಟು ನಾನು ಇಲ್ಲಿ ಕಪ್ಪು ಸಾಸಿವೆನ ತೆಗೆದುಕೊಂಡಿದ್ದೀನಿ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಳಿ ಸಾಸಿವೆನ ತೆಗೆದುಕೊಂಡಿದ್ದೀನಿ. ಬಿಳಿ ಸಾಸಿವೆ ಕಪ್ಪು ಸಾಸಿವೆಗಿಂತಲೂ ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತ ಒಂದು ಶಕ್ತಿ ಈ ಬಿಳಿ ಸಾಸಿವೆಗೆ ಇದೆ. ಹಾಗಾಗಿ ನಾನಿಲ್ಲಿ ಬಿಳಿ ಸಾಸಿವೆನ ತೆಗೆದುಕೊಂಡಿದ್ದೀನಿ. ನೀವು ಬೇಕಾದ್ರೆ ಕಪ್ಪುದು ತಗೋಬಹುದು, ಅದು ಸಹ ಚೆನ್ನಾಗಿನೇ ವರ್ಕ್ ಮಾಡುತ್ತೆ. ನೋಡಿ, ಬಿಳಿ ಸಾಸಿವೆನ ನಾನು 1 ಸ್ಪೂನಷ್ಟು ತೆಗೆದುಕೊಂಡು ಈ ಒಂದು ಗಾಜಿನ ಒಂದು ಇದರಲ್ಲಿ ಪ್ಲೇಟಲ್ಲಿ ಹಾಕೊಂಡಿದ್ದೀನಿ. ಇದಕ್ಕೆ ನೀವು ಇನ್ನೊಂದು ಏನು ಮಾಡ್ಬೇಕಂದ್ರೆ, ಏನಕ್ಕೆ ನಾವು ಈ ಒಂದು ಗಾಜಿನ ಪ್ಲೇಟ್ಗೆ ಹಾಕೊಂಡಿದೀವಿ ಅಂತಂದ್ರೆ ಇದು ನಮಗೆ ಹಣ ವೃದ್ಧಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಗಾಜಿನ ಪ್ಲೇಟ್ಗೆ ಈ ಸಾಸಿವೆನ 1 ಸ್ಪೂನಷ್ಟು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ನೀವು 2 ಪಲಾವ್ ಎಲೆ ಅಂತ ಬರುತ್ತೆ, ಅಂದ್ರೆ ಬಿರಿಯಾನಿ ಎಲೆ ಅಂತ ಬರುತ್ತೆ ಅಲ್ವಾ, ಗೊತ್ತು ನಿಮ್ಗೆ ಅನ್ಕೋತೀನಿ. 2 ಪಲಾವ್ ಎಲೆನ ನೀವು ತೆಗೆದುಕೊಳ್ಳಿ. 2 ಪಲಾವ್ ಎಲೆನ ಇದ್ರೊಳಗಡೆ ಹಾಕೊಳ್ಳಿ.
ಫಲವೆಲೆ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರೀತಿಕಾರಕ. ಮತ್ತೆ ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಆ ಪಲಾವ್ ಎಲೆಗಿದೆ ಅಂತಾನೆ ಹೇಳ್ಬೋದು. ಪಲಾವ್ ಎಲೆಯಿಂದ ಹಣನ ಆಕರ್ಷಣೆ ಮಾಡಿಕೊಂಡು ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳನ್ನು ಸಹ ನಿವಾರಣೆ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಮತ್ತು ಬಯಸಿದೆಲ್ಲವೂ ಸಹ ಸಿಗುವಂತಹ ಒಂದು ಅದ್ಭುತವಾದಂತಹ ಒಂದು ಎಲೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ 2 ಪಲಾವ್ ಎಲೆನ ತೆಗೆದುಕೊಂಡು ನಂತರ ನೀವು 2 ಕರ್ಪೂರನ ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ನಿಮಗೆ 2 ಅಂದ್ರೆ ಪಲಾವ್ ಎಲೆ ನನಗೆ ಸಿಗ್ಲಿಲ್ಲ, ಹಾಗಾಗಿ ನಾನು ನಿಮಗೆ ಹಾಗೆ ಹೇಳಿದ್ದೀನಿ. ನೋಡಿ, ನಾನು ನಿಮಗೆ ಇಲ್ಲಿ 2 ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ. ಈ 2 ಪಚ್ಚೆ ಕರ್ಪೂರನ ತೆಗೆದುಕೊಂಡು ನೀವು ಇದ್ರೊಳಗಡೆ ಹಾಕೊಳ್ಳಿ. ಈ 2 ಪಚ್ಚೆ ಕರ್ಪೂರನ ತೆಗೆದುಕೊಂಡು ಇದ್ರೊಳಗಡೆ ಹಾಕೊಂಡು ನೀವು ಈ ಒಂದು ಬೌಲ್ನ ಇಟ್ಕೊಂಡು, ಅಂದ್ರೆ ಈ ಒಂದು ಪ್ಲೇಟ್ನ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆಗಳಿಗೂ ಸಹ ನೀವು ಈ ದೃಷ್ಟಿನ ತೆಗೆದುಕೊಂಡು ಬರ್ಬೇಕಾಗುತ್ತೆ. ಅಂದ್ರೆ ಮೂಲೆಗೂ ಸಹ ನೀವು ಈ ರೀತಿ 3 ಬಾರಿ 4 ಬಾರಿ ಈ ರೀತಿ ದೃಷ್ಟಿ ನಿವಾಳಿಸ್ಬೇಕಾಗುತ್ತೆ. ದೃಷ್ಟಿ ನಿವಾಳಿಸ್ಕೊಂಡು ಬಂದು ಇದನ್ನ ಅಂದ್ರೆ ದೃಷ್ಟಿನ ನಿವಾರಿಸೋಕ್ ಮುಂಚೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ 3 ಪದಾರ್ಥಗಳನ್ನು ಸೇರಿಸಿ ನೀವು ಇದನ್ನ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಡಬೇಕಾಗುತ್ತೆ. ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡ್ಕೊಳ್ಳಿ. ಅಂದ್ರೆ ನಾನು ಈ ಒಂದು ತಂತ್ರ ಪರಿಹಾರನ ನನ್ನ ಹಣದ ಸಮಸ್ಯೆಗಳು ನಿವಾರಣೆ ಆಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನನ್ನ ಹಣದ ಸಮಸ್ಯೆಗಳು ನಮಗೆ ನಿವಾರಣೆ ಆಗ್ಲಿ, ನಮ್ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ನಿವಾರಣೆ ಆಗ್ಲಿ, ನಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಒಂದು ನೆಗೆಟಿವ್ ಅಂಶ ಇದ್ರೂ ಸಹ ಅದು ಮನೆಯಿಂದ ಹೊರಗಡೆ ಹೋಗ್ಲಿ. ನಾವಿಲ್ಲಿ 2 ಕರ್ಪೂರನ ಏನಿಗೆ ತೆಗೆದುಕೊಂಡಿದ್ದೀವಿ ಅಂತಂದ್ರೆ ಈ ಕರ್ಪೂರನ ನಾವು ಇದ್ರೊಳಗಡೆ ಹಾಕಿ ನಾವು ನಮ್ಮ ಮನೆಯಿಂದ ಅಂದ್ರೆ ನಿಮ್ಮ ಮನೆಯ ಮೂಲೆಗೂ ಸಹ ಇದನ್ನ ನಿವಾಳಿಸ್ಕೊಂಡು ಬರೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶವನ್ನು ಎಳೆದುಕೊಳ್ಳುವಂತಹ ಒಂದು ಶಕ್ತಿ ಈ ಒಂದು ಪಚ್ಚೆ ಕರ್ಪೂರಕ್ಕಿದೆ. ಹಾಗಾಗಿ ನಾವಿಲ್ಲಿ 2 ಪಚ್ಚೆ ಕರ್ಪೂರನ ತೆಗೆದುಕೊಳ್ತೀವಿ. ನೀವು ನಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಲಿ, ನಮ್ಮಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳೆಲ್ಲವೂ ಸಹ ಕ್ಷಣಾರ್ಥದಲ್ಲಿ ನಮಗೆ ನಿವಾರಣೆ ಆಗಲಿ, ಮತ್ತೆ ನಮಗೆ ಹಣ ವೃದ್ಧಿಸ್ಲಿ, ನಾನಾ ಮೂಲಗಳಿಂದನೂ ಸಹ ನಮ್ಗೆ ಹಣ ಬರಲಿ, ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೆ ನಮ್ಗೆ ಯಶಸ್ಸು ಸಿಗ್ಲಿ, ಏಳಿಗೆ ಸಿಗ್ಲಿ, ನಾವು ಮುಟ್ಟಿದೆಲ್ಲವೂ ಸಹ ನಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಸಂಕಲ್ಪನ ಮಾಡ್ಕೊಳ್ಳಿ. ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇದನ್ನ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ನಂತರ ಈ ಒಂದು ಪ್ಲೇಟ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯ ಮೂಲೆಗಳು ಸಹ ಹೋಗಿ 3 ಸಲ ಇಲ್ಲ 4 ಸಲ ನಿವಾಳಿಸ್ಕೊ ಬರ್ಬೇಕಾಗಿ ಈ ರೀತಿ ಮೂಲೆಗಳು ಸಹ ನಿವಾಳಿಸಿ ನಂತರ ಇದನ್ನ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆಯ ಮುಂಭಾಗದಲ್ಲಿ ಸ್ವಲ್ಪ ದೂರಕ್ಕೆ ಹೋಗಿ ನೀವು ಇದನ್ನ ಸುಡಬೇಕಾಗುತ್ತೆ. ಅಂದ್ರೆ ಈ 2 ಕರ್ಪೂರ ಇರುತ್ತಲ್ವಾ, ಈ 2 ಕರ್ಪೂರನ ಇದರೊಳಗಡೆ ಸೇರಿಸಿ ಅದಕ್ಕೆ ಬೆಂಕಿ ಹಚ್ಚಿ ನೀವು ಸುಡಬೇಕಾಗುತ್ತೆ. ಸುಡುವಾಗ ನೀವು ಆದಷ್ಟು ಸ್ವಲ್ಪ ದೂರನೇ ಇರಿ. ಯಾಕೆ ಅಂತಂದ್ರೆ ಈ ಬಿಳಿ ಸಾಸಿವೆ ಆಗಿರ್ಬೋದು, ಕಪ್ಪು ಸಾಸಿವೆ ಆಗಿರ್ಬೋದು ಸಿಡಿದಾಗ ಅದು ನಿಮ್ಗೆ ಹಾರುತ್ತೆ. ಹಾಗಾಗಿ ಸ್ವಲ್ಪ ದೂರನೇ ಇದ್ದು ಸುಟ್ಟಾಕಿ ನಂತರ ಇದರ ಬೂದಿ ಇರುತ್ತಲ್ವಾ, ಈ ಬೂದಿನ ನೀವೇನ್ ಮಾಡ್ಬೇಕು ಅಂತಂದ್ರೆ ಸುಡುವಾಗ ನೀವು ಫುಲ್ಲು ಸುಟ್ಟು ಅದು ಬೂದಿ ಆಗ ತನಕ ನೀವು ಇದ್ರ ಮುಂದೆನೇ ಇರ್ಬೇಕಾಗುತ್ತೆ. ಇದ್ರ ಮುಂದೆನೇ ನಿಂತ್ಕೊಂಡು ಮನೆ ಕಡೆ ಮತ್ತೆ ತಿರುಗಿ ನೋಡೋದು ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು. ಇದ್ರ ಮುಂದೆನೆ ನಿಂತ್ಕೊಂಡು ಈ ಸುಡುವ ತನಕನೂ ಸುಟ್ಟು ಬೂದಿ ಆಗೋ ತನಕ ಇದ್ರ ಮುಂದೆನೆ ನಿಂತಿದ್ದು ನಂತರ ಈ ಬೂದಿಯನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆ ಹತ್ರ ಇರುವಂತ ಯಾವ್ದಾದ್ರು ಒಂದು ಗಿಡದ ಹತ್ರ ಇದನ್ನ ಸುರಿದ್ಬಿಟ್ಟು ನಂತರ ಈ ಒಂದು ಪ್ಲೇಟ್ ತೆಗೆದುಕೊಂಡು ಬಂದು ನೀವು ನಿಮ್ಮ ಮನೆ ಹತ್ರ ಮನೆ ಒಳಗಡೆ ಹೋಗ್ಬಾರ್ದು, ಮನೆ ಹೊರಗಡೆ ನೀವು ನೀರು ಇಸ್ಕೊಂಡು ಕೈಕಾಲು ತೊಳ್ಕೊಂಡು ನಂತರ ಇದನ್ನು ಸಹ ತೊಳ್ಕೊಂಡು ನೀವು ನಂತರ ಮನೆ ಒಳಗಡೆ ಹೋಗಿ. ಅಂದ್ರೆ ನೀವು ಸುರಿದ್ಬಿಟ್ಟು ಬರಬೇಕಾದ್ರೆ ಆ ಬೂದಿನ ಮತ್ತೆ ಹಿಂದೆ ತಿರುಗಿ ನೋಡೋದಾಗಿರ್ಬೋದು, ಅದು ಹೊಗೆ ಆಡ್ತಾ ಇದೆಯಾ ಇಲ್ವಾ ಅಂತ ನೋಡೋದಾಗಿರ್ಬೋದು, ಈ ರೀತಿ ಯಾವ್ದನ್ನು ಮಾಡಕ್ ಹೋಗ್ಬಾರ್ದು. ಒಂದ್ಸಲ ಸುರಿದ್ಬಿಟ್ಟು ನೀವು ತಿರುಗಿ ಮನೆಯ ಕಡೆಗೆ ಬಂದ ಮೇಲೆ ಮತ್ತೆ ನೋಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಬಂದು ನೀವು ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬಂದು ನೀವು ನಿಮ್ಮ ಯಥಾ ಪ್ರಕಾರ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಒಂದು ಫಲ ಕೊಡುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ನೀವೇ ಆಶ್ಚರ್ಯ ಪಡ್ತೀರಾ, ಇಷ್ಟು ಶಕ್ತಿ ಇದೆಯಾ ಇದಕ್ಕೆ. ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಎಲ್ಲವನ್ನು ಸಹ ಅದು ಹೊರಗಡೆ ಹಾಕುತ್ತೆ. ಮತ್ತೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಿವಾರಣೆ ಆಗುತ್ತೆ. ನಾನಾ ಮೂಲಗಳಿಂದ ಹಣ ಬರುತ್ತೆ. ಧನಕ್ಕೆ ಅಂದ್ರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳಾಗಿರ್ಬೋದು, ಇಲ್ಲ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಕೆಟ್ಟ ಕಣ್ಣಿನ ದೃಷ್ಟಿ, ಮಾಟ ಮಂತ್ರ ಸಮಸ್ಯೆ, ಯಾವುದೇ ಒಂದು ಗ್ರಹ ದೋಷದ ಸಮಸ್ಯೆ ಆಗಿರ್ಬೋದು, ಯಾವುದೇ ದೋಷಗಳಿದ್ರೂ ಸಹ ತುಂಬಾನೇ ಸುಲಭವಾಗಿ ಹೊಡೆದು ಹೊರಕ್ಕೆ ಹಾಕುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಇದು ಅಂತಾನೆ ಹೇಳ್ಬೋದು.
ಒಂದ್ಸಲ ನೀವು ನಾಳೆಯ ದಿನ ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ, ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಒಂದ್ಸಲ ನೀವು ಮಾಡಿ ನೋಡಿ. ಇದ್ರ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 100ಕ್ಕೆ 105% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ಇದು ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ 3 ಪದಾರ್ಥಗಳಿಗೆ ದಾರಿದ್ರ್ಯತೆ ಕಷ್ಟಗಳನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಈ 3 ಪದಾರ್ಥಗಳಿಗೆ ಇದೆ ಅಂತಾನೆ ಹೇಳ್ಬೋದು. ಈ 3 ಪದಾರ್ಥಗಳನ್ನ ನೀವು ಸುಟ್ಟು ಹಾಕಿ ನಂತರ ನೀವು ಕೈಕ ತೊಳ್ಕೊಂಡು ಒಳಗಡೆ ಬಂದಿದ್ದೇ ಆದ್ರೆ ಫ್ರೆಂಡ್ಸ್, ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಹಣ ವೃದ್ಧಿಸುತ್ತೆ, ಶ್ರೀಮಂತಿಕೆ ಜೀವನನೇ ನಿಮ್ಮದಾಗುತ್ತೆ, ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನೇ ತುಂಬಿ ತುಳುಕುತ್ತೆ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ. ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗಿ ಮಾತೆ ಮಹಾಲಕ್ಷ್ಮಿ ಧಾವಿಸಿ ನಿಮ್ಮ ಮನೆಗೆ ಬರ್ತಾರೆ ಅಂತಲೂ ಹೇಳ್ಬೋದು. ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಹಲವಾರು ರೀತಿಯ ಸಂಕಷ್ಟಗಳು ದಾರಿದ್ರ್ಯತೆಗಳನ್ನು ಬಗೆಹರಿಸ್ಕೊಂಡು 4 ದಿಕ್ಕುಗಳಿಂದಲೂ 4 ಮೂಲಗಳಿಂದಲೂ ಧನಾಗಮನವಾಗುತ್ತೆ. ಮತ್ತೆ ಇದರಿಂದ ಆಕಸ್ಮಿಕವಾದಂತಹ ಧನಾಗಮನವಾಗೋದು ತುಂಬಾನೇ ಸುಲಭ ಅಂತಾನೂ ಹೇಳ್ಬೋದು. ತುಂಬಾನೇ ಸುಲಭವಾಗಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಒಂದು ಜೀವನನೇ ನಿಮ್ದಾಗಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕಿದ್ಮೇಲೆ ಪಾಸಿಟಿವ್ ಎನರ್ಜಿ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ. ನೀವು ಕೇಳಿದಂತ ಎಲ್ಲ ವರಗಳಿಗೂ ನಿಮಗೆ ತಥಾಸ್ತು ಅಂತ ಹೇಳಿ ನಿಮ್ಮ ಜೀವನ ಸುಖಕರವಾಗಿರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಇದು ತುಂಬಾನೇ ಪವರ್ಫುಲ್ ಆಗಿ ನೀವು ಈ ಒಂದು ರೆಮಿಡಿನ ನೀವು ಮಾಡಿದ ತಕ್ಷಣನೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಒಂದು ಫಲಿತಾಂಶನೇ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ. ಅದಲ್ಲದೆ ನಾಳೆ ದಿನ ಒಂದು 7 ಗಂಟೆಯಿಂದ 9 ಗಂಟೆ ಒಳಗೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಮಾಡ್ಕೊಂಡು ನೋಡಿ. ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಫಲ ಕೊಡುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಾನೆ ಹೇಳ್ಬೋದು. ಇದನ್ನ ಇಂದಿನ ಕಾಲದವರು ಸಹ ಇದನ್ನ ಮಾಡ್ಕೊ ಬರ್ತಾ ಇದ್ರಂತೆ. ಇಂದಿನ ಕಾಲದವರು ಮಾಡ್ಕೊ ಬರ್ತಾ ಇರೋದಕ್ಕೆ ಅಂತಾನೆ ಇದನ್ನ ಮನುಷ್ಯನ ಏಳಿಗೆಗಾಗಿನೇ, ಮನುಷ್ಯನ ಸಂಕಷ್ಟಗಳೆಲ್ಲ ಬಗೆಹರಿಗೋಸ್ಕರ ಅಂತಾನೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮ್ಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಂಥದ್ದನ್ನೆಲ್ಲ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ಮನೆಯಲ್ಲಿ ಇಂಥದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಳ್ಳೋಣ ಅಲ್ವಾ. ಈಗ ನಾವೇನಾದ್ರು ₹1 ಖರ್ಚು ಮಾಡಬೇಕಾ, ಹೊರಗಡೆ ಎಲ್ಲರೂ ಹೋಗಿ ನಾವು ₹1 ಖರ್ಚು ಮಾಡಬೇಕಾ, ಇಲ್ಲ ₹1 ದುಡ್ಡು ಖರ್ಚು ಮಾಡಿಕೊಂಡು ಹೊರಗಡೆಯಿಂದ ಯಾವ್ದಾದ್ರು ಒಂದು ವಸ್ತುನ ತೆಗೆದುಕೊಂಡು ಬಂದು ಮಾಡ್ಕೋಬೇಕಾ? ಏನಿಲ್ಲ ಅಲ್ವಾ. ಮನೇಲೇ ಎಲ್ಲ ಅಡುಗೆ ಮನೆಗೆ ಹೋದ್ರೆ ಎಲ್ಲ ವಸ್ತುಗಳು ಪದಾರ್ಥಗಳು ಸಿಗುತ್ತೆ. ಅದನ್ನ ತಗೊಂಡು ಬಂದು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ನಿಮ್ಮ ಒಂದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷದ ಜೀವನನ ನಿಮ್ದಾಗಿಸ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರು ಜೀವನದಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದು ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವಿಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಿಮಗೆ ಯಾವ ಒಂದು ವಿಷಯದ ಬಗ್ಗೆನೂ ಸರಿಯಾದ ಮಾಹಿತಿಗಳು ಸಿಗಲ್ಲ. ಫಸ್ಟ್ ನಾವು ಯಾವುದೇ ಒಂದು ರೆಮಿಡಿ ಮಾಡಬೇಕು ಅಂತಂದ್ರೂ ಮೊದಲು ನಾವು ಅದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ, ಏನು ಉಪಯೋಗ ಬರುತ್ತೆ, ಇದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಫಸ್ಟ್ ನಾವು ತಿಳ್ಕೊಂಡು ನಂತರ ನಾವು ಅದು ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಹಲವಾರು ಕಷ್ಟಗಳಾಗಿರ್ಬೋದು, ದಾರಿದ್ರ್ಯತೆಗಳಾಗಿರ್ಬೋದು, ಇಲ್ಲ ಹಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನು ಸಹ ನಾವು ಬಗೆಹರಿಸ್ಕೋಬೋದಲ್ವಾ. ಫಸ್ಟ್ ನಾವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ, ನಂದೇ ಅಂತಲ್ಲ ಪ್ರತಿಯೊಬ್ಬರು ವಿಡಿಯೋನು ಸಹ ನೀವು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫಸ್ಟ್ ವಿಷಯನ ತಿಳ್ಕೊಂಡು ನಂತರ ಆ ರೆಮಿಡಿಗಳನ್ನ ಮಾಡಿಕೊಂಡು ನೀವು ಒಂದು ಒಳ್ಳೆಯ ರಿಸಲ್ಟ್ನ ಕಂಡುಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತಾರಲ್ವಾ. ತಮ್ಮಲ್ಲಿ ನೋಡಿದ್ಮೇಲೆ ನಿಮ್ಗೆ ಯಾವೊಂದು ಟಾಪಿಕ್ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ನಾಳೆಯ ದಿನ ಭಾನುವಾರ ಇದೆ ಅಲ್ವಾ. ನಾಳೆ ದಿನ ಭಾನುವಾರ ದಿನ ಅಷ್ಟಮಿ ತಿಥಿ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಾನೆ ಹೇಳ್ಬೋದು. ನಾಳೆ ಸಾಯಂಕಾಲ ಅಂದ್ರೆ ಅಷ್ಟಮಿ ತಿಥಿಯ ದಿನದಂದು ನಾಳೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಅಂದ್ರೆ 7 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ಇದೊಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ
ನಿಮಗೆ ಹಣಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇದ್ರು ಅಂದ್ರೆ ಏನೇ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು. ಅದೃಷ್ಟ ಅನ್ನೋದು ಹಣ ಅದೃಷ್ಟ ಒಲಿದು ಬರುತ್ತೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲುವಂತಹ ಒಂದು ಯೋಗಕಾರಕವಾದಂತಹ ಒಂದು ಯೋಗನೇ ನಿಮ್ದಾಗುತ್ತೆ ಅಂತಾನೆ ಹೇಳ್ಬೋದು. ಬರೀ ಹಣಕ್ಕೆ ಸಂಬಂಧಿಸಿದ ಯಾವುದೇ ಒಂದು ದೋಷ ಇದ್ರೂ ಸಂಪೂರ್ಣವಾಗಿ ಇದರಿಂದ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಪರಿಹಾರನ ನೀವು ನಾಳೆ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕ್ಕೆ ಬಂದಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಜೊತೆಯಲ್ಲಿ ಕೈಯಲ್ಲಿ ಹಣ ಉಳಿಯುತ್ತೆ, ಮತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಾನೆ ಹೇಳ್ಬೋದು. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶನ ಕಾಣ್ತೀರಾ. ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು, ಕಷ್ಟಗಳು ಎಲ್ಲವನ್ನು ಸಹ ನೀವು ಸಂಪೂರ್ಣವಾಗಿ ದೂರ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಬರೀ ಒಂದು ಅಂದ್ರೆ ನಿಮ್ಮ ಸಮಸ್ಯೆಗಳು ಅಂದ್ರೆ ಬರೀ ಇದನ್ನ ಮಾತ್ರ ನೀವು ಬಗೆಹರಿಸ್ಕೊಳ್ಳೋದಲ್ಲ, ಬರೀ ಹಣಕಾಸಿಗೆ ಸಂಬಂಧಪಟ್ಟಿದಂತಹ ಸಮಸ್ಯೆಗಳು ಮಾತ್ರ ಬಗೆಹರಿದಲ್ಲ. ಈ ಒಂದು ರೆಮಿಡಿಯಿಂದ ನಿಮಗೆ ಒಂದು ತುಂಬಾನೇ ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಇದು. ಈ ಒಂದು ರೆಮಿಡಿಯಿಂದ ನಿಮಗೆ ನರದೃಷ್ಟಿ ಆಗಿರ್ಬೋದು, ಕಣ್ಣಿನ ದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ದೋಷಗಳಾಗಿರ್ಬೋದು, ಯಾವುದೇ ಒಂದು ರೀತಿಯಾದಂತಹ ನಿಮ್ಮ ಮನೆ ಮೇಲೆ ಅವರ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ರಾಗಿರ್ಬೋದು, ಇಲ್ಲ ನೀವು ಯಾವ್ದಾದ್ರು ಕೆಲಸ ಮಾಡಕ್ ಹೋಗ್ತಾ ಇದ್ರೆ ನಿಮ್ಗೆ ಯಶಸ್ಸು ಕಾಣ್ತಾ ಇಲ್ಲ, ಬರೀ ದೃಷ್ಟಿಗಳೇ ಹೆಚ್ಚಾಗಿದೆ ನಮ್ಮ ಮನೆಯಲ್ಲಿ ಅಂತ ನೀವು ಹೇಳೋದಾಗಿರ್ಬೋದು, ಇಂಥ ಹಲವಾರು ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ಚಿಕ್ಕ ಅಂದ್ರೆ ತಂತ್ರ ಪರಿಹಾರ ಇದು ಅಂತಾನೆ ಹೇಳ್ಬೋದು. ಇದು ಭಾನುವಾರ ದಿನ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಅಂತ ನಮ್ಗೆ ಪರಿಹಾರ ಶಾಸ್ತ್ರದಲ್ಲಿ ನಮ್ಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಭಾನುವಾರ ದಿನ ನೀವು ಈ ಒಂದು ಚಿಕ್ಕ ತಂತ್ರದ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಒಂದು ಒಳಿತಾನೆ ಕಾಣ್ತೀರಾ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಚಿಕ್ಕ ತಂತ್ರ ಪರಿಹಾರಗಳು ಅಂದ್ರೆ ಹಿಂದಿನ ಕಾಲದ ನಮ್ಮ ಹಿರಿಕರು ಸಹ ಈ ಒಂದು ರೆಮಿಡಿನ ಮಾಡ್ತಾ ಇದ್ರಂತೆ. ಹಾಗಾಗಿ ಅವರು ಒಂದು ಒಳಿತನ್ನು ಕಂಡುಕೊಂಡು ಇನ್ನ ಮನುಷ್ಯನ ಏಳಿಗೆಗಾಗಿನೇ ತಿಳಿಸ್ಕೊಟ್ಟಿರುವಂತಹ ಒಂದು ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವು ನೋಡಿ, ನಾನು ನಿಮ್ಗೆ ಇಲ್ಲಿ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ. ನೀವು ಕಪ್ಪು ಸಾಸಿವೆಯಿಂದನೂ ಮಾಡ್ಕೋಬಹುದು, ಇಲ್ಲ ಬಿಳಿ ಸಾಸಿವೆಯಿಂದನೂ ಮಾಡ್ಕೋಬಹುದು. ನಾಳೆಯ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನೀವು ನೋಡಿ, ಬಿಳಿ ಸಾಸಿವೆಯಿಂದನಾರು ಮಾಡ್ಕೊಳ್ಳಿ, ಕಪ್ಪು ಸಾಸಿವೆಯಿಂದನಾರು ಮಾಡ್ಕೊಳ್ಳಿ. ಒಟ್ಟು ಸಾಸಿವೆಯಿಂದ ಈ ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಿ. ಹಣ ನಿಮ್ಮನ್ನೇ ಹುಡಿಕೊಂಡು ಬರುತ್ತೆ, ಅದೃಷ್ಟ ಒಲಿದು ಬರುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಹಣ ವೃದ್ಧಿಸುತ್ತೆ, ಮತ್ತೆ ಆಕಸ್ಮಿಕವಾದಂತಹ ಒಂದು ಧನ ಲಾಭವೇ ನಿಮ್ಗಾಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ. ಮತ್ತೆ ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ಸಾಸಿವೆ ರೆಮಿಡಿ ತುಂಬಾನೇ ಪವರ್ಫುಲ್ ಆಗಿ ನಿಮ್ಮ ಕಷ್ಟಗಳು ಯಾವುದೇ ಇದ್ರೂ ಕ್ಷಣಾರ್ಥದಲ್ಲೇ ನಿವಾರಣೆ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ರೆಮಿಡಿನ ನೀವು ಮಾಡ್ಕೊಂಡಿದ ತಕ್ಷಣ ನಿಮಗೆ ಕ್ಷಣಾರ್ಥದಲ್ಲೇ ನೀವು ಹಲವಾರು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ. ಅಂದ್ರೆ ಮನೆಯಲ್ಲಿ ದಿನದಿಂದ ದಿನಕ್ಕೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ, ಹಣ ವೃದ್ಧಿಯಾಗುತ್ತೆ, ನಾನಾ ಮೂಲಗಳಿಂದ ಹಣ ಬರುತ್ತೆ, ಮತ್ತೆ ಧನವನ್ನು ಆಕರ್ಷಣೆ ಮಾಡುವಂತಹ ಒಂದು ಯೋಗಕಾರಕವಾದಂತಹ ಒಂದು ಒಳ್ಳೆಯ ಸೂಪರ್ ಆಗಿರುವಂತಹ ಒಂದು ತಂತ್ರ ಪರಿಹಾರ ಇದ್ದು ಅಂತಾನೆ ಹೇಳ್ಬೋದು. ನೀವೇ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್, ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬಹುದು. ಅಂದ್ರೆ ನಾಳೆ ದಿನ ಭಾನುವಾರ ಅಷ್ಟಮಿ ತಿಥಿ ಬಂದಿದೆ. ಈ ಅಷ್ಟಮಿ ತಿಥಿ ದಿನ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಪ್ರತಿಯೊಬ್ರು ಮಾಡ್ತೀರಾ ಅಲ್ವಾ? ಮಾಡಿದ ನಂತರ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅಂದ್ರೆ ನಾಳೆ ದಿನ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಲಕ್ಷ್ಮಿ ಮತ್ತು ವಿಷ್ಣುವಿನ ನೀವು ಆರಾಧನೆ ಮಾಡ್ತೀರಾ ಅಲ್ವಾ? ಲಕ್ಷ್ಮಿ ಮತ್ತು ವಿಷ್ಣುವಿನ ಆರಾಧನೆ ಮಾಡುವಾಗ ಲಕ್ಷ್ಮೀ ಮಾತೆಗೆ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ಕೆಲಸನ ಅಂದ್ರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ, ಹಲವಾರು ರೀತಿಯ ಸಮಸ್ಯೆಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು ಒಂದು ಸುಖಕರವಾದಂತ ಒಂದು ನೆಮ್ಮದಿ ಜೀವನನೇ ನಿಮ್ದಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾಳೆ ದಿನ ಅಂದ್ರೆ ಈಗ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದ್ರೆ ಕೆಲವೊಂದು ಸಲ ನಿಮ್ಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಕಷ್ಟಪಟ್ಟು ದುಡಿತೀರಾ, ಕಷ್ಟಪಟ್ಟು ದುಡ್ದಂತ ಹಣ ನಿಮ್ಗೆ ಕೈಯಲ್ಲಿ ನಿಲ್ದೇನೆ
ಅಂದ್ರೆ ಈಗ ದುಡ್ಕೊಂಡು ಇವತ್ತು ತಂದಿರ್ತೀರಾ, ಆಗ್ಲೇ ನಾಳೆ ಬೆಳಿಗ್ಗೆಗೆನೆ ಅದು ನಿಮ್ಮ ಕೈಯಲ್ಲಿ ಹಣ ಉಳಿಯಲ್ಲ. ಅಂದ್ರೆ ಆ ಒಂದು ಸಮಸ್ಯೆ ಆಗಿರ್ಬೋದು, ಈ ಒಂದು ಸಮಸ್ಯೆ ಆಗಿರ್ಬೋದು, ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ ಅಲ್ವಾ. ಎದುರಾಗ್ತಾ ಇದ್ದಾಗ ನೀವೇನ್ ಮಾಡ್ತೀರಾ, ಈಗ ತಗೊಳ್ಳೋಂಥ ಸ್ಯಾಲ್ರಿ ಅಮೌಂಟು ಜಾಸ್ತಿ ಇದ್ದಾಗ ನಮ್ಮ ಜೀವನ ಮಾಡೋಕ್ಕೆ ನಮಗೆ ಆ ಹಣ ಸಾಕಾಗುತ್ತೆ. ಆದರೆ ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ನಾವು ತಗೊಳ್ಳುವಂತಹ ಒಂದು ಅಂದರೆ ಸ್ಯಾಲ್ರಿ ಅಮೌಂಟು ಕಡಿಮೆ, ಅಂದರೆ ಖರ್ಚು ಜಾಸ್ತಿ ಆಗಿದೆ. ಅಂತಹ ಒಂದು ಸಂದರ್ಭ ಈಗಿನ ಜನ್ರೇಷನ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ನಾವು ದುಡ್ದು ನೀವು ಹಣ ತಂದಿರ್ತೀರಾ ಅಲ್ವಾ, ಆಗ ಇವತ್ತು ನೈಟ್ ತಂದಿರ್ತೀರಾ, ಬೆಳಿಗ್ಗೆ ಆಗೋಷ್ಟರಲ್ಲಿ ನಿಮ್ಮ ಕೈಲಿ ₹1 ಉಳಿಯಲ್ಲ. ಆ ಒಂದು ಸಮಸ್ಯೆ ಆಗಿರ್ಬೋದು, ಈ ಒಂದು ಸಮಸ್ಯೆ ಆಗಿರ್ಬೋದು, ಆ ರೀತಿ ನೀವು ಸಮಸ್ಯೆಗಳಿಗೆ ಹಣ ನೀವು ಖರ್ಚು ಮಾಡುವಂಥ ಸನ್ನಿವೇಶ ಸಂದರ್ಭ ಬಂದೇ ಬರುತ್ತೆ ಅಲ್ವಾ. ಅಂತಹ ಸಂದರ್ಭದಲ್ಲಿ ಆಗ ನೀವೇನು ಮಾಡ್ತೀರಾ, ಯೋಚನೆ ಮಾಡ್ಕೋತ ಕೂತ್ಕೋತೀರಾ. ನೋಡಿ, ಈ ನಿನ್ನೆ ತಾನೇ ದುಡ್ಡು ತಂದಿದ್ದೀವಿ, ಆಗಲೇ ಬೆಳಿಗ್ಗೆಗೆ ಈಗ ದುಡ್ಡೇ ಇಲ್ಲ ಕೈಯಲ್ಲಿ, ಅದೇ ಕೊಟ್ಟೆ ಇದಕ್ಕೆ ಅಷ್ಟು ಖರ್ಚಾಯಿತು, ಅದಕ್ಕೆ ಅಷ್ಟು ಖರ್ಚಾಯಿತು ಅಂತ ಅಂದ್ಕೊಂಡು ನೀವು ತುಂಬಾನೇ ಯೋಚನೆ ಮಾಡಿಕೊಂಡು ಏನು ಮಾಡ್ತೀರಾ, ಸಾಲಕ್ಕೆ ಕೈ ಹಾಕ್ತೀರಾ ಅಲ್ವಾ. ನೀವು ಸಾಲಕ್ಕೆ ಕೈ ಹಾಕಿದಾಗ ಸಾಲ ಏನೋ ಸಿಗುತ್ತೆ, ಆದರೆ ಸಾಲದ ಋಣ ನಿಮ್ಮ ಮೇಲೆ ಬಿದ್ದೇ ಬೀರುತ್ತೆ. ಇನ್ನು ಆ ಸಾಲ ತೀರ್ಸೋಕ್ಕೆ ಇನ್ನೆಷ್ಟು ದಿನ ಆಗುತ್ತೋ, ಆ ಸಾಲ ಇನ್ಯಾವ ರೀತಿ ತೀರ್ಸೋದಂತ ಆ ಸಾಲ ತೀರ್ಸೋಕ್ಕೂ ಸಹ ನೀವು ಯೋಚನೆ ಮಾಡ್ಕೊಂಡು ಶುರು ಮಾಡ್ತೀರಾ. ಅಂತಹ ಒಂದು ಸಂದರ್ಭದಲ್ಲಿ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರವನ್ನು ಮಾಡಿ ನೋಡಿ ಫ್ರೆಂಡ್ಸ್, ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳೇ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಮಾಡಿದ ಕ್ಷಣಾರ್ಥದಲ್ಲೇ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಇದು, ಅಂದರೆ ಸಾಸಿವೆಯ ರೆಮಿಡಿ ಅಂತಲೇ ಹೇಳ್ಬೋದು. ಸಾಸಿವೆನ ನಾವು ಅಡಿಗೆಗೂ ಸಹ ಬಳಸ್ತೀವಿ ಅಲ್ವಾ. ಅಡಿಗೆಯಲ್ಲಿ ಒಗ್ಗರಣೆ ಹಾಕಕ್ಕೂ ಸಹ ನಾವು ಸಾಸಿವೆನ ಬಳಸ್ತೀವಿ, ಮತ್ತು ಕೆಲವೊಂದು ತಂತ್ರಗಾರಿಕೆಗಳಲ್ಲೂ ಸಹ ಸಾಸಿವೆನ ಬಳಸ್ತೀವಿ ಅಲ್ವಾ. ಮತ್ತು ಕೆಲವೊಂದು ತಂತ್ರಗಾರಿಕೆಗಳಲ್ಲೂ ಸಹ ಸಾಸಿವೆನ ಬಳಸ್ಕೊಂಡು ನಾವು ಒಂದು ಒಳ್ಳೆ ರಿಸಲ್ಟ್ ಕಾಣ್ತೀವಿ ಅಂತ ಅಂದಮೇಲೆ, ಈಗ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಅದೊಂದೇ ಅಲ್ಲ, ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾಳೆಯ ದಿನ ಭಾನುವಾರ ದಿನ ಅಷ್ಟಮಿ ತಿಥಿ ಇದೆ ಅಲ್ವಾ. ಅಷ್ಟಮಿ ತಿಥಿ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಲಕ್ಷ್ಮೀ ಮಾತೆಯನ್ನ ನೆನೆದು ಲಕ್ಷ್ಮೀ ಮಾತೆಯನ್ನ ಆರಾಧನೆ ಮಾಡಿ ನೀವು ಇದೊಂದು ಚಿಕ್ಕದಾದಂಥ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವೀಗ ಅದು ರೆಮಿಡಿ ಹೇಗೆ ಮಾಡೋದು ಅಂತ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ಏನು ಮಾಡಬೇಕು ಅಂತಂದರೆ, ನಾಳೆ ದಿನ ಸಾಯಂಕಾಲ ನೀವು 7 ಗಂಟೆಯಿಂದ 9 ಗಂಟೆ ಒಳಗಡೆ ಬೇಕಾದ್ರೆ ನೀವು ಇದನ್ನ ಮಾಡ್ಕೋಬಹುದು. ನೀವು ಮಾಡುವಂಥ ಸಮಯದಲ್ಲಿ ನೀವು ನೋಡಿ, ನಾನು ನಿಮಗೆ ಗಾಜಿನ ಒಂದು ಬಟ್ಟಲನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಗಾಜಿನ ಒಂದು ಅಂದರೆ ಪ್ಲೇಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ರೀತಿ ಇರುವಂಥ ಒಂದು ಗಾಜಿನ ಒಂದು ಪ್ಲೇಟ್ನ ತೆಗೆದುಕೊಳ್ಳಿ. ಇದಕ್ಕೆ ಗಾಜಿನ ಪ್ಲೇಟೇ ತೆಗೆದುಕೊಳ್ಬೇಕು ಅಂತ ಏನಿಲ್ಲ, ನೀವು ಮಣ್ಣಿಂದಾದ್ರೂ ತಗೋಬಹುದು, ಸ್ಟೀಲ್ ಆದ್ರೂ ತಗೋಬಹುದು, ಇಲ್ಲ ಒಂದು ಅಂದರೆ ತಾಮ್ರದಾದ್ರೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ಆದರೆ ನೀವು ಸ್ಟೀಲ್ದ ತಟ್ಟೆ ಆಗಿರ್ಬೋದು, ಇಲ್ಲ ಒಂದು ಯಾವ್ದಾದ್ರು ಬೇರೆ ಅಂದರೆ ಸ್ಟೀಲ್ದಾಗಿರ್ಬೋದು, ಅಕಸ್ಮಾತ್ ಏನಾದ್ರು ನೀವು ಸ್ಟೀಲ್ ತಗೋತೀವಿ ಅಂತಂದರೆ ನೀವು ಆದಷ್ಟು ಹೊಸ ತಟ್ಟೆನ ತೆಗೆದುಕೊಳ್ಬೇಕು. ಯಾಕೆ ಅಂತಂದ್ರೆ ಅದನ್ನ ನೀವು ಉಪಯೋಗಿಸಬಾರ್ದು, ಅಂದ್ರೆ ಅದರಲ್ಲಿ ಊಟ ಮಾಡಿ ಎಂಜಿಲಾಗಿರ್ಬಾರ್ದು. ಅಂತಹ ಹೊಸದಾದಂತಹ ಒಂದು ಪ್ಲೇಟ್ನ ತೆಗೆದುಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಗಾಜಿನ ಪ್ಲೇಟ್ ಇದೆ, ನೀವು ಈ ರೀತಿ ಇರುವಂತಹ ಒಂದು ಗಾಜಿನ ಒಂದು ಪ್ಲೇಟ್ನ ತೆಗೆದುಕೊಂಡು ನೀವು ಕಪ್ಪು ಸಾಸಿವೆನಾದ್ರೂ ತಗೋಬಹುದು, ಇಲ್ಲ ಬಿಳಿ ಸಾಸಿವೆನಾದ್ರೂ ತಗೋಬಹುದು. ತೆಗೆದುಕೊಂಡು ನೋಡಿ, 1 ಸ್ಪೂನ್ ಅಷ್ಟು ನಾನು ಇಲ್ಲಿ ಕಪ್ಪು ಸಾಸಿವೆನ ತೆಗೆದುಕೊಂಡಿದ್ದೀನಿ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಳಿ ಸಾಸಿವೆನ ತೆಗೆದುಕೊಂಡಿದ್ದೀನಿ. ಬಿಳಿ ಸಾಸಿವೆ ಕಪ್ಪು ಸಾಸಿವೆಗಿಂತಲೂ ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತ ಒಂದು ಶಕ್ತಿ ಈ ಬಿಳಿ ಸಾಸಿವೆಗೆ ಇದೆ. ಹಾಗಾಗಿ ನಾನಿಲ್ಲಿ ಬಿಳಿ ಸಾಸಿವೆನ ತೆಗೆದುಕೊಂಡಿದ್ದೀನಿ. ನೀವು ಬೇಕಾದ್ರೆ ಕಪ್ಪುದು ತಗೋಬಹುದು, ಅದು ಸಹ ಚೆನ್ನಾಗಿನೇ ವರ್ಕ್ ಮಾಡುತ್ತೆ. ಬಿಳಿ ಸಾಸಿವೆನ ನಾನು 1 ಸ್ಪೂನ್ ಅಷ್ಟು ತೆಗೆದುಕೊಂಡು ಈ ಒಂದು ಗಾಜಿನ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡಿದ್ದೀನಿ. ಇದಕ್ಕೆ ನೀವು ಇನ್ನೊಂದು ಏನ್ ಮಾಡ್ಬೇಕಂದ್ರೆ, ಏನಕ್ಕೆ ನಾವು ಈ ಒಂದು ಗಾಜಿನ ಪ್ಲೇಟ್ಗೆ ಹಾಕೊಂಡಿದೀವಿ ಅಂತಂದ್ರೆ, ಇದು ನಮ್ಗೆ ಹಣ ವೃದ್ಧಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಗಾಜಿನ ಪ್ಲೇಟ್ಗೆ ಈ ಸಾಸಿವೆನ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ನೀವು 2 ಪಲಾವ್ ಎಲೆ ಅಂತ ಬರುತ್ತೆ, ಅಂದ್ರೆ ಬಿರಿಯಾನಿ ಎಲೆ ಅಂತ ಬರುತ್ತೆ ಅಲ್ವಾ, ಗೊತ್ತು ನಿಮ್ಗೆ ಅನ್ಕೋತೀನಿ. 2 ಪಲಾವ್ ಎಲೆನ ನೀವು ತೆಗೆದುಕೊಳ್ಳಿ. 2 ಪಲಾವ್ ಎಲೆನ ಇದ್ರೊಳಗಡೆ ಹಾಕೊಳ್ಳಿ. ಪಲಾವ್ ಎಲೆ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರೀತಿಕಾರಕ, ಮತ್ತೆ ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಆ ಪಲಾವ್ ಎಲೆಗಿದೆ ಅಂತಾನೆ ಹೇಳ್ಬೋದು. ಪಲಾವ್ ಎಲೆಯಿಂದ ಹಣನ ಆಕರ್ಷಣೆ ಮಾಡಿಕೊಂಡು ಮನೆಯಲ್ಲಿರುವಂತಹ ಕಷ್ಟಗಳು, ದಾರಿದ್ರ್ಯತೆಗಳನ್ನು ಸಹ ನಿವಾರಣೆ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಮತ್ತು ಬಯಸಿದೆಲ್ಲವೂ ಸಹ ಸಿಗುವಂತಹ ಒಂದು ಅದ್ಭುತವಾದಂತಹ ಒಂದು ಎಲೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ 2 ಪಲಾವ್ ಎಲೆನ ತೆಗೆದುಕೊಂಡು ನಂತರ ನೀವು 2 ಕರ್ಪೂರನ ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್.
ನೋಡಿ ಇಲ್ಲಿ ನಾನು ಇಲ್ಲಿ ನಿಮಗೆ 2 ಕರ್ಪೂರ ಅಂದರೆ ಪಲಾವೇಲೆ ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ನಿಮಗೆ ಹಾಗೆ ಹೇಳಿದ್ದೀನಿ. ನೋಡಿ ನಾನು ನಿಮಗೆ ಇಲ್ಲಿ 2 ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ. ಈ 2 ಪಚ್ಚೆ ಕರ್ಪೂರನ ತೆಗೆದುಕೊಂಡು ನೀವು ಇದರೊಳಗಡೆ ಹಾಕೊಳ್ಳಿ. ಈ 2 ಪಚ್ಚೆ ಕರ್ಪೂರನ ತೆಗೆದುಕೊಂಡು ಇದರೊಳಗಡೆ ಹಾಕೊಂಡು ನೀವು ಈ ಒಂದು ಬೌಲ್ನ ಇಟ್ಕೊಂಡು ಅಂದರೆ ಈ ಒಂದು ಪ್ಲೇಟ್ನ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆಗಳಿಗೂ ಸಹ ನೀವು ಈ ದೃಷ್ಟಿನ ತೆಗೆದುಕೊಂಡು ಬರ್ಬೇಕಾಗುತ್ತೆ. ಅಂದ್ರೆ ಮೂಲೆಗೂ ಸಹ ನೀವು ಈ ರೀತಿ 3 ಬಾರಿ 4 ಬಾರಿ ಈ ರೀತಿ ದೃಷ್ಟಿ ನಿವಾಳಿಸ್ಬೇಕಾಗುತ್ತೆ. ದೃಷ್ಟಿ ನಿವಾಳಿಸ್ಕೊಂಡು ಬಂದು ಇದನ್ನ ಅಂದ್ರೆ ದೃಷ್ಟಿನ ನಿವಾಳಿಸೋಕ್ ಮುಂಚೆನೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ 3 ಪದಾರ್ಥಗಳನ್ನು ಸೇರಿಸಿ ನೀವು ಇದನ್ನ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಡಬೇಕಾಗುತ್ತೆ. ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡ್ಕೊಳ್ಳಿ. ಅಂದ್ರೆ ನಾನು ಈ ಒಂದು ತಂತ್ರ ಪರಿಹಾರನ ನನ್ನ ಹಣದ ಸಮಸ್ಯೆಗಳು ನಿವಾರಣೆ ಆಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನನ್ನ ಹಣದ ಸಮಸ್ಯೆಗಳು ನಮಗೆ ನಿವಾರಣೆ ಆಗ್ಲಿ, ನಮ್ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ನಿವಾರಣೆ ಆಗ್ಲಿ, ನಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಒಂದು ನೆಗೆಟಿವ್ ಅಂಶ ಇದ್ರೂ ಸಹ ಅದು ಮನೆಯಿಂದ ಹೊರಗಡೆ ಹೋಗ್ಲಿ. ನಾವಿಲ್ಲಿ 2 ಕರ್ಪೂರನ ಏನಿಗೆ ತೆಗೆದುಕೊಂಡಿದ್ದೀವಿ ಅಂತಂದ್ರೆ ಈ ಕರ್ಪೂರನ ನಾವು ಇದರೊಳಗಡೆ ಹಾಕಿ ನಾವು ನಮ್ಮ ಮನೆಯಿಂದ ಅಂದ್ರೆ ನಿಮ್ಮ ಮನೆಯ ಮೂಲೆಗೂ ಸಹ ಇದನ್ನ ನಿವಾಳಿಸ್ಕೊಂಡು ಬರೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶವನ್ನು ಎಳೆದುಕೊಳ್ಳುವಂತಹ ಒಂದು ಶಕ್ತಿ ಈ ಒಂದು ಪಚ್ಚೆ ಕರ್ಪೂರಕ್ಕಿದೆ. ಹಾಗಾಗಿ ನಾವಿಲ್ಲಿ 2 ಪಚ್ಚೆ ಕರ್ಪೂರನ ತೆಗೆದುಕೊಳ್ತೀವಿ. ನೀವು ನಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಲಿ, ನಮ್ಮಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳೆಲ್ಲವೂ ಸಹ ಕ್ಷಣಾರ್ಥದಲ್ಲಿ ನಮಗೆ ನಿವಾರಣೆ ಆಗಲಿ, ಮತ್ತೆ ನಮಗೆ ಹಣ ವೃದ್ಧಿಸ್ಲಿ, ನಾನಾ ಮೂಲಗಳಿಂದನೂ ಸಹ ನಮ್ಗೆ ಹಣ ಬರಲಿ, ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೆ ನಮ್ಗೆ ಯಶಸ್ಸು ಸಿಗ್ಲಿ, ಏಳಿಗೆ ಸಿಗ್ಲಿ, ನಾವು ಮುಟ್ಟಿದೆಲ್ಲವೂ ಸಹ ನಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಸಂಕಲ್ಪನ ಮಾಡ್ಕೊಳ್ಳಿ. ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಇದನ್ನ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ನಂತರ ಈ ಒಂದು ಪ್ಲೇಟ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯ ಮೂಲೆಗಳು ಸಹ ಹೋಗಿ 3 ಸಲ ಇಲ್ಲ 4 ಸಲ ನಿವಾಳಿಸ್ಕೊ ಬರ್ಬೇಕಾಗಿ ಈ ರೀತಿ ಮೂಲೆಗಳು ಸಹ ನಿವಾಳಿಸಿ ನಂತರ ಇದನ್ನ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆಯ ಮುಂಭಾಗದಲ್ಲಿ ಸ್ವಲ್ಪ ದೂರಕ್ಕೆ ಹೋಗಿ ನೀವು ಇದನ್ನ ಸುಡಬೇಕಾಗುತ್ತೆ. ಅಂದ್ರೆ ಈ 2 ಕರ್ಪೂರ ಇರುತ್ತಲ್ವ, ಈ 2 ಕರ್ಪೂರನ ಇದರೊಳಗಡೆ ಸೇರಿಸಿ ಅದಕ್ಕೆ ಬೆಂಕಿ ಹಚ್ಚಿ ನೀವು ಸುಡಬೇಕಾಗುತ್ತೆ. ಸುಡುವಾಗ ನೀವು ಆದಷ್ಟು ಸ್ವಲ್ಪ ದೂರನೇ ಇರಿ. ಯಾಕೆ ಅಂತಂದ್ರೆ ಈ ಬಿಳಿ ಸಾಸಿವೆ ಆಗಿರ್ಬೋದು, ಕಪ್ಪು ಸಾಸಿವೆ ಆಗಿರ್ಬೋದು ಸಿಡಿದಾಗ ಅದು ನಿಮ್ಗೆ ಹಾರುತ್ತೆ. ಹಾಗಾಗಿ ಸ್ವಲ್ಪ ದೂರನೇ ಇದು ಸುಟ್ಟಾಕಿ ನಂತರ ಇದರ ಬೂದಿ ಇರುತ್ತಲ್ವಾ, ಈ ಬೂದಿನ ನೀವೇನ್ ಮಾಡ್ಬೇಕು ಅಂತಂದ್ರೆ ಸುಡುವಾಗ ನೀವು ಫುಲ್ಲು ಸುಟ್ಟು ಅದು ಬೂದಿ ಆಗ ತನಕ ನೀವು ಇದ್ರ ಮುಂದೆನೇ ಇರ್ಬೇಕಾಗುತ್ತೆ. ಇದ್ರ ಮುಂದೆನೇ ನಿಂತ್ಕೊಂಡು ಮನೆ ಕಡೆ ಮತ್ತೆ ತಿರುಗಿ ನೋಡೋದು ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು. ಇದ್ರ ಮುಂದೆನೆ ನಿಂತ್ಕೊಂಡು ಈ ಸುಡುವ ತನಕನೂ ಸುಟ್ಟು ಬೂದಿ ಆಗೋ ತನಕ ಇದ್ರ ಮುಂದೆನೆ ನಿಂತಿದ್ದು ನಂತರ ಈ ಬೂದಿಯನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆ ಹತ್ರ ಇರುವಂತ ಯಾವ್ದಾದ್ರು ಒಂದು ಗಿಡದ ಹತ್ರ ಇದನ್ನ ಸುರಿದ್ಬಿಟ್ಟು ನಂತರ ಈ ಒಂದು ಪ್ಲೇಟ್ ತೆಗೆದುಕೊಂಡು ಬಂದು ನೀವು ನಿಮ್ಮ ಮನೆ ಹತ್ರ ಮನೆ ಒಳಗಡೆ ಹೋಗ್ಬಾರ್ದು, ಮನೆ ಹೊರಗಡೆ ನೀವು ನೀರು ಇಸ್ಕೊಂಡು ಕೈಕಾಲು ತೊಳ್ಕೊಂಡು ನಂತರ ಇದನ್ನು ಸಹ ತೊಳ್ಕೊಂಡು ನೀವು ನಂತರ ಮನೆ ಒಳಗಡೆ ಹೋಗಿ. ಅಂದ್ರೆ ನೀವು ಸುರಿದ್ಬಿಟ್ಟು ಬರಬೇಕಾದ್ರೆ ಆ ಬೂದಿನ ಮತ್ತೆ ಹಿಂದೆ ತಿರುಗಿ ನೋಡೋದಾಗಿರ್ಬೋದು, ಅದು ಹೊಗೆ ಆಡ್ತಾ ಇದೆಯಾ ಇಲ್ವಾ ಅಂತ ನೋಡೋದಾಗಿರ್ಬೋದು, ಈ ರೀತಿ ಯಾವ್ದನ್ನು ಮಾಡಕ್ ಹೋಗ್ಬಾರ್ದು. ಒಂದ್ಸಲ ಸುರಿದ್ಬಿಟ್ಟು ನೀವು ತಿರುಗಿ ಮನೆಯ ಕಡೆಗೆ ಬಂದ ಮೇಲೆ ಮತ್ತೆ ನೋಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಬಂದು ನೀವು ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬಂದು ನೀವು ನಿಮ್ಮ ಯಥಾ ಪ್ರಕಾರ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ. ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಒಂದು ಫಲ ಕೊಡುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ನೀವೇ ಆಶ್ಚರ್ಯ ಪಡ್ತೀರಾ, ಇಷ್ಟು ಶಕ್ತಿ ಇದೆಯಾ ಇದಕ್ಕೆ. ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಎಲ್ಲವನ್ನು ಸಹ ಅದು ಹೊರಗಡೆ ಹಾಕುತ್ತೆ. ಮತ್ತೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಿವಾರಣೆ ಆಗುತ್ತೆ. ನಾನಾ ಮೂಲಗಳಿಂದ ಹಣ ಬರುತ್ತೆ. ಧನಕ್ಕೆ ಅಂದ್ರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳಾಗಿರ್ಬೋದು, ಇಲ್ಲ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಕೆಟ್ಟ ಕಣ್ಣಿನ ದೃಷ್ಟಿ, ಮಾಟ ಮಂತ್ರ ಸಮಸ್ಯೆ, ಯಾವುದೇ ಒಂದು ಗ್ರಹ ದೋಷದ ಸಮಸ್ಯೆ ಆಗಿರ್ಬೋದು, ಯಾವುದೇ ದೋಷಗಳಿದ್ರೂ ಸಹ ತುಂಬಾನೇ ಸುಲಭವಾಗಿ ಒಡೆದು ಹೊರಕ್ಕೆ ಹಾಕುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಇದು ಅಂತಾನೆ ಹೇಳ್ಬೋದು. ಒಂದ್ಸಲ ನೀವು ನಾಳೆಯ ದಿನ ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ, ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಒಂದ್ಸಲ ನೀವು ಮಾಡಿ ನೋಡಿ. ಇದ್ರ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 100ಕ್ಕೆ 105% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ಇದು ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ 3 ಪದಾರ್ಥಗಳಿಗೆ ದಾರಿದ್ರ್ಯತೆ ಕಷ್ಟಗಳನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಈ 3 ಪದಾರ್ಥಗಳಿಗೆ ಇದೆ ಅಂತಾನೆ ಹೇಳ್ಬೋದು. ಈ 3 ಪದಾರ್ಥಗಳನ್ನ ನೀವು ಸುಟ್ಟು ಹಾಕಿ ನಂತರ ನೀವು ಕೈಕ ತೊಳ್ಕೊಂಡು ಒಳಗಡೆ ಬಂದಿದ್ದೇ ಆದ್ರೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಹಣ ವೃದ್ಧಿಸುತ್ತೆ,
ಶ್ರೀಮಂತಿಕೆ ಜೀವನನೇ ನಿಮ್ಮದಾಗುತ್ತೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿನೇ ತುಂಬಿ ತುಳುಕುತ್ತೆ. ಅಷ್ಟೈಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ. ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗಿ ಮಾತೆ ಮಹಾಲಕ್ಷ್ಮಿ ಧಾವಿಸಿ ನಿಮ್ಮ ಮನೆಗೆ ಬರ್ತಾರೆ ಅಂತಲೂ ಹೇಳ್ಬೋದು. ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಹಲವಾರು ರೀತಿಯ ಸಂಕಷ್ಟಗಳು, ದಾರಿದ್ರ್ಯತೆಗಳನ್ನು ಬಗೆಹರಿಸ್ಕೊಂಡು 4 ದಿಕ್ಕುಗಳಿಂದಲೂ 4 ಮೂಲಗಳಿಂದಲೂ ಧನಾಗಮನವಾಗುತ್ತೆ. ಮತ್ತು ಇದರಿಂದ ಆಕಸ್ಮಿಕವಾದಂತಹ ಧನಾಗಮನವಾಗೋದು ತುಂಬಾನೇ ಸುಲಭ ಅಂತಲೂ ಹೇಳ್ಬೋದು. ತುಂಬಾನೇ ಸುಲಭವಾಗಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಒಂದು ಜೀವನನೇ ನಿಮ್ದಾಗಿಸ್ಕೋಬಹುದು ಅಂತಲೇ ಹೇಳ್ಬೋದು. ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕಿದ್ಮೇಲೆ ಪಾಸಿಟಿವ್ ಎನರ್ಜಿ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ. ನೀವು ಕೇಳಿದಂತ ಎಲ್ಲ ವರಗಳಿಗೂ ನಿಮಗೆ ತಥಾಸ್ತು ಅಂತ ಹೇಳಿ ನಿಮ್ಮ ಜೀವನ ಸುಖಕರವಾಗಿರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಇದು ತುಂಬಾನೇ ಪವರ್ಫುಲ್ ಆಗಿ ನೀವು ಈ ಒಂದು ರೆಮಿಡಿನ ನೀವು ಮಾಡಿದ ತಕ್ಷಣನೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಒಂದು ಫಲಿತಾಂಶನೇ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ. ಅದಲ್ಲದೆ ನಾಳೆ ದಿನ ಒಂದು 7 ಗಂಟೆಯಿಂದ 9 ಗಂಟೆ ಒಳಗೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಮಾಡ್ಕೊಂಡು ನೋಡಿ. ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಫಲ ಕೊಡುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಾನೆ ಹೇಳ್ಬೋದು. ಇದನ್ನ ಇಂದಿನ ಕಾಲದವರು ಸಹ ಇದನ್ನ ಮಾಡ್ಕೊ ಬರ್ತಾ ಇದ್ರಂತೆ. ಇಂದಿನ ಕಾಲದವರು ಮಾಡ್ಕೊ ಬರ್ತಾ ಇರೋದಕ್ಕೆ ಅಂತಾನೆ ಇದನ್ನ ಮನುಷ್ಯನ ಏಳಿಗೆಗಾಗಿನೇ, ಮನುಷ್ಯನ ಸಂಕಷ್ಟಗಳೆಲ್ಲ ಬಗೆಹರಿಗೋಸ್ಕರ ಅಂತಾನೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮ್ಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಂಥದ್ದನ್ನೆಲ್ಲ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ಮನೆಯಲ್ಲಿ ಇಂಥದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಳ್ಳೋಣ ಅಲ್ವಾ. ಈಗ ನಾವೇನಾದ್ರು ₹1 ಖರ್ಚು ಮಾಡಬೇಕಾ, ಹೊರಗಡೆ ಎಲ್ಲರೂ ಹೋಗಿ ನಾವು ₹1 ಖರ್ಚು ಮಾಡಬೇಕಾ, ಇಲ್ಲ ₹1 ದುಡ್ಡು ಖರ್ಚು ಮಾಡಿಕೊಂಡು ಹೊರಗಡೆಯಿಂದ ಯಾವ್ದಾದ್ರು ಒಂದು ವಸ್ತುನ ತೆಗೆದುಕೊಂಡು ಬಂದು ಮಾಡ್ಕೋಬೇಕಾ? ಏನಿಲ್ಲ ಅಲ್ವಾ. ಮನೇಲೇ ಎಲ್ಲ ಅಡುಗೆ ಮನೆಗೆ ಹೋದ್ರೆ ಎಲ್ಲ ವಸ್ತುಗಳು, ಪದಾರ್ಥಗಳು ಸಿಗುತ್ತೆ. ಅದನ್ನ ತಗೊಂಡು ಬಂದು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ನಿಮ್ಮ ಒಂದು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷದ ಜೀವನನ ನಿಮ್ದಾಗಿಸ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರು ಜೀವನದಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದು ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವಿಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಿಮಗೆ ಯಾವ ಒಂದು ವಿಷಯದ ಬಗ್ಗೆನೂ ಸರಿಯಾದ ಮಾಹಿತಿಗಳು ಸಿಗಲ್ಲ. ಫಸ್ಟ್ ನಾವು ಯಾವುದೇ ಒಂದು ರೆಮಿಡಿ ಮಾಡಬೇಕು ಅಂತಂದ್ರೂ ಮೊದಲು ನಾವು ಅದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ, ಏನು ಉಪಯೋಗ ಬರುತ್ತೆ, ಇದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಫಸ್ಟ್ ನಾವು ತಿಳ್ಕೊಂಡು ನಂತರ ನಾವು ಅದು ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಹಲವಾರು ಕಷ್ಟಗಳಾಗಿರ್ಬೋದು, ದಾರಿದ್ರ್ಯತೆಗಳಾಗಿರ್ಬೋದು, ಇಲ್ಲ ಹಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನು ಸಹ ನಾವು ಬಗೆಹರಿಸ್ಕೋಬೋದಲ್ವಾ. ಫಸ್ಟ್ ನಾವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ, ನಂದೇ ಅಂತಲ್ಲ ಪ್ರತಿಯೊಬ್ಬರು ವಿಡಿಯೋನು ಸಹ ನೀವು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫಸ್ಟ್ ವಿಷಯನ ತಿಳ್ಕೊಂಡು ನಂತರ ಆ ರೆಮಿಡಿಗಳನ್ನ ಮಾಡಿಕೊಂಡು ನೀವು ಒಂದು ಒಳ್ಳೆಯ ರಿಸಲ್ಟ್ನ ಕಂಡುಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.